ರಾಜ್ಯದ ಉತ್ಸವದ ಸಂದರ್ಭವೇ ಎಂಇಎಸ್ ಕಪ್ಪು ಬಟ್ಟೆ ಧರಿಸಿ ಕರಾಳ ದಿನಾಚರಣೆ ಆಚರಿಸೋದಕ್ಕೆ ಬಂದವರ ಜೊತೆಯೇ ಸಿಪಿಐ ಒಬ್ಬ ಸೆಲ್ಫಿ ಹೊಡ್ಕೊಂಡಿದ್ದಾನೆ. ರಾಜ್ಯ ಹಾಳಾಗಲಿ ಅಂತ ಕಾಯ್ತಿರೋ ಎಂಇಎಸ್ ಪುಂಡರ ಜೊತೆ ನಗುಮುಖದಲ್ಲಿ ಸೆಲ್ಫಿ. ಕರಾಳ ದಿನಾಚರಣೆ ಆಚರಿಸಲು ಬಂದವರ ಜೊತೆಯೇ ಸಿಪಿಐ ಸೆಲ್ಫಿ, ಎಂಇಎಸ್ ಪುಂಡರ ಜೊತೆ ಸೆಲ್ಫಿ. ಮಾಳಮಾರುತಿ ಠಾಣೆ ಸಿಪಿಐ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಮಾಳಮಾರುತಿ ಠಾಣೆಯ ಸಿಪಿಐ ಜಾಕೀರ್ ಪಾಷಾ ಕಾಲಿ ಮಿರ್ಚಿಯಿಂದ ಎಡವಟ್ಟು. ಬೆಳಗಾವಿಯ ಸಂಭಾಜಿ ಉದ್ಯಾನವನದಲ್ಲಿ ನಡೆದ ದಿನಾಚರಣೆ ಅದು. ಕರ್ನಾಟಕ ಸರ್ಕಾರದ ವಿರುದ್ಧ ಕರಾಳ ದಿನ ಆಚರಣೆ ನಡೆದಿತ್ತು. ನಾಡದ್ರೋಹಿ ಎಂಇಎಸ್ ಮುಖಂಡ ಶುಭಂ ಶೆಳಕೆ ಹಾಗೂ ಆತನ ಸಹಚರರು ಕೂಡ ಬಂದಿದ್ದು ಕರಾಳ ದಿನವನ್ನು ಆಚರಿಸೋದಕ್ಕೆ. ಆ ಸಂದರ್ಭ ಅವರ ಜೊತೆ ಸಿಪಿಐ ಜಾಕೀರ್ ಸೆಲ್ಫಿ ಹೊಡ್ಕೊಂಡಿದ್ದಾರೆ. ಸಿಪಿಐ ನಡೆ ವಿರುದ್ಧ ಕನ್ನಡಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕನ್ನಡಿಗರ ಭಾವನೆಗಳಿಗೆ ಸಿಪಿಐ ಧಕ್ಕೆ ತಂದ್ರ ಎಂಬ ಚರ್ಚೆಗಳು ಶುರುವಾಗಿದೆ. ಈ ಹಿಂದೆ ಶುಭಂ ಶೆಳಕೆ ವಿರುದ್ಧ ಭಾಷಾ ಸಾಮರಸ್ಯ ಕೆಡಿಸುವ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಶಾಂತಿ ಭಂಗಪಡಿಸಿದ ಹಿನ್ನೆಲೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕರಾಳ ದಿನ ಆಚರಣೆಗೆ ಅನುಮತಿ ಇಲ್ಲ. ಆದರೂ ಲಿಲೆ ಮೈದಾನದಲ್ಲಿ ಕರಾಳ ದಿನ ಆಚರಿಸೋದಕ್ಕೆ ಎಂಇಎಸ್ ಪುಂಡರಿಗೂ ಮುಂದಾದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿರುವುದನ್ನು ನೋಡುತ್ತಿದ್ದ ಬೆಳಗಾವಿ ಪೊಲೀಸರು ರಾಜ್ಯೋತ್ಸವದ ದಿನವೇ ಎಂಇಎಸ್ ಕಪ್ಪು ಬಟ್ಟೆ ಧರಿಸಿ ಕರಾಳ ದಿನಾಚರಣೆಯನ್ನು ಆಚರಿಸುತ್ತಿದೆ. ಎಂಇಎಸ್ ಪುಂಡರು ಕರ್ನಾಟಕಕ್ಕೆ ಮಾಡಿದ ದ್ರೋಹ ಒಂದೆರಡಲ್ಲ. ಸೊಲ್ಹಾಪುರದ ಗಡಿ ಭಾಗದಲ್ಲಿ ನಿಂತುಕೊಂಡು ಕರ್ನಾಟಕದ ಕನ್ನಡಿಗರನ್ನ ಅಪಮಾನಿಸ್ತಾರೆ. ಕರುನಾಡಿನಿಂದ ಹೊರಡುವ ಸರ್ಕಾರದ ರಥಗಳು ಅರ್ಥಾತ್ ಬಸ್ಸುಗಳು ಅದರ ಮೇಲೇರಿ ಕಪ್ಪು ಮಸಿ ಬಳಿತಾರೆ. ನಮ್ಮ KSRTC BMTC ಬಸ್ಸಿಗೆ ಕಪ್ಪು ಮಸಿ ಬಳಿಯೋದು ಒಂದೇ, ವಿಧಾನಸೌಧದ ಮೇಲೆ ನಿಂತ್ಕೊಂಡು ಕಪ್ಪು ಮಸಿ ಹಾಕೋದು ಒಂದೇ. ಕನ್ನಡಿಗರನ್ನ ನಿರಂತರವಾಗಿ ಅಪಮಾನಿಸುವ ಮತ್ತು ಅವಮಾನಿಸುವ ಎಂಇಎಸ್ ಪುಂಡರ ಜೊತೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದಕ್ಕೆ ಹೆಂಗ್ ಮನಸ್ಸು ಬರುತ್ತೆ ಈ ಮನುಷ್ಯನಿಗೆ? ಖಾಕಿಧಾರಿ ಪೊಲೀಸು ಕರ್ನಾಟಕದಲ್ಲೇ ತಿನ್ನೋದು, ಕರ್ನಾಟಕದಲ್ಲೇ ಕುಡಿಯೋದು. ಬೆಳಗಾವಿಯ ಮೂದೇವಿ ಎಂಇಎಸ್ ಪುಂಡರ ಜೊತೆ ನಿಂತ್ಕೊಂಡು ಸೆಲ್ಫಿ ಹೊಡೆಯೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಿಮ್ಮ ಆತ್ಮ ಸಾಕ್ಷಿ ಅದಕ್ಕೆ ಸಹಕರಿಸಿದ್ದಾದ್ರೂ ಹೇಗೆ? ಕರುನಾಡಿನ ಎಷ್ಟು ಸಂಪತ್ತನ್ನು ನಾಶ ಮಾಡಿಲ್ಲ. ಒಂದು ಟ್ರಿಪ್ಪಿಗೆ ಒಂದು ಬಸ್ಸಿನ ಗಾಜು ಹುಡಿ ಮಾಡ್ತಾರೆ ಬೆಳಗಾವಿಗೆ, ಅರ್ಥಾತ್ ಮಹಾರಾಷ್ಟ್ರದ ಗಡಿ ಸೊಲ್ಹಾಪುರದಲ್ಲಿ. ಕನ್ನಡಿಗ ಚಾಲಕ ಅನ್ನೋ ಕಾರಣಕ್ಕೆ ಆತನ ಕೊರಳ್ಪಟ್ಟಿ ಹಿಡ್ಕೊಂಡು ಎಳೆದು ಆತನನ್ನು ಅಪಮಾನಿಸಲಾಗುತ್ತೆ. ಕಪ್ಪು ಮಸಿಯನ್ನ ಮುಖಕ್ಕೆ ಬಳಿಯಲಾಗುತ್ತೆ. ಅದರ ತೀವ್ರತೆಯಲ್ಲಿ ಆತನ ಕಣ್ಣಿಗೂ ಗಾಯ ಆಗುತ್ತೆ. ಇವೆಲ್ಲವೂ ಆಗಿದ್ದೇನು ಕನ್ನಡಿಗನ ಅಭಿಮಾನಕ್ಕೆ ಧಕ್ಕೆ. ಕನ್ನಡದ ಫ್ಲಾಗ್ ಅನ್ನು ಸುಟ್ಟು ಹಾಕ್ತಾರೆ, ಕಿರೋಸಿನ್ ಹಾಕಿ ಕಣ್ಣೆದರೆ ಸೀಮೆ ಎಣ್ಣೆ ಸುರಿದು ಸುಟ್ಟು ಹಾಕ್ತಾರೆ. ಅಷ್ಟು ವಿಕೃತ ತುಂಬಿರೋ ಎಂಇಎಸ್ಗಳು. ರೈಲ್ವೆ ಟ್ರ್ಯಾಕ್ಗಳನ್ನು ಹುಡಿ ಮಾಡ್ತಾರೆ ಅವರು. ರೈಲ್ವೆ ಟ್ರ್ಯಾಕ್ಗಳನ್ನು ಹೆಚ್ಚು ಕಮ್ಮಿ ಆದರೆ ಸಾವಿರಾರು ಜನ ಸಾಯೋ ಪರಿಸ್ಥಿತಿ. ಎಂಇಎಸ್ ಪುಂಡರ ಅಟ್ಟಹಾಸಕ್ಕೆ ಕರುನಾಡು ಬೆಚ್ಚಿ ಬಿದ್ದಿದೆ. ಬೆಳಗಾವಿಯ ಗಡಿ ಭಾಗದಲ್ಲಿ ಎಷ್ಟು ಕನ್ನಡಿಗರಿಗೆ ಹೊಡೆದಿದ್ದಾರೆ ಅವರು. ಅವರ ಜೊತೆ ನಿಂತುಕೊಂಡು ಸೆಲ್ಫಿ ತೆಗೆಯುವ ಅವಶ್ಯಕತೆ ಈ ಅಪ್ಪನಿಗೇನಿತ್ತು? ಸೆಲ್ಫಿ ತೆಗೆದುಕೊಂಡು ಅದರಲ್ಲಿ ಏನು ಸಿಗುತ್ತೆ ಆನಂದ? ಕನ್ನಡಿಗರನ್ನು ಅಪಮಾನಿಸ್ತಾರೆ ಅವರು. ಅವರಿಗೆ ಅನುಮತಿಯೂ ಕೂಡ ಕೊಡಲಾಗಿದೆಯಂತೆ. ಅಧಿಕೃತವಾಗಿ ಪೊಲೀಸರು ಅನುಮತಿ ಕೊಡಲಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ಹೆಂಗೆ ಲೀಲಾ ಮೈದಾನದಲ್ಲಿ ಸಭೆ ಮಾಡ್ತಾರೆ? ಕರ್ನಾಟಕ ಸರ್ಕಾರದ ವಿರುದ್ಧವೇ ಘೋಷಣೆ ಕೂಗ್ತಾರೆ ಅವರು. ಸರ್ಕಾರದ ವಿರುದ್ಧ ಘೋಷಣೆ, ಕನ್ನಡಿಗರ ವಿರುದ್ಧ ಅವಹೇಳನ, ಕರ್ನಾಟಕದ ವಿರುದ್ಧ ಅಪಮಾನ. ನಮ್ದು ಅಂತಾರೆ ಬೆಳಗಾವಿ. ಕರುನಾಡಿನ ಕಿಡ್ನಿ ಇದ್ದಂಗೆ ಬೆಳಗಾವಿ. ಅದನ್ನು ಕಸಿಯೋದಕ್ಕೆ ಪ್ರಯತ್ನ ಮಹಾರಾಷ್ಟ್ರದವ್ರದ್ದು. ಸೊ ಇವೆಲ್ಲವಕ್ಕೂ ಕೂಡ ಕರ್ನಾಟಕದ ಸರ್ಕಾರ DK ಶಿವಕುಮಾರ್ ಕೂಡ ಇವತ್ತು ಸಾಫ್ಟ್ ಆಗಿ ಮಾತನಾಡಿದ್ರು ಅವ್ರ ಬಗ್ಗೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಎಂಇಎಸ್ ಅವ್ರನ್ನ ಬೆಂಬಲಿಸ್ತಾ ಇರೋರು ವಿರೋಧ ಪಕ್ಷದವರೆಲ್ಲ ಕಾಂಗ್ರೆಸ್, ಇಲ್ಲಿನ ಆಡಳಿತಾರೂಢ ಪಕ್ಷನೇ. ಅವ್ರ ಜೊತೆ ನಿಂತುಕೊಂಡು ಪೊಲೀಸಪ್ಪ ಸೆಲ್ಫಿ ತಗೋತಾನೆ, ಅವನ ವಿರುದ್ಧ ಕ್ರಮ ಇಲ್ಲ. ಎಂಇಎಸ್ ಪುಂಡರ ಪರವಾಗಿ DK ಶಿವಕುಮಾರ್ ಅವರು ಮಾತನಾಡ್ತಾರೆ, ಆ ಬಗ್ಗೆ ಯಾರದ್ದು ಕೂಡ ಖಂಡನೆಗಳಿಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಎಂಇಎಸ್ ಅವರನ್ನ ಸಾಕ್ತಾ ಇರೋದು ಮಹಾರಾಷ್ಟ್ರಿಗಳಲ್ಲ, ನಮ್ಮ ಕರ್ನಾಟಕದ ಕನ್ನಡದ ರಾಜಕಾರಣಿಗಳೇ ಅನ್ನೋದು ಸ್ಪಷ್ಟವಾಗುತ್ತೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.